ಏನ್ ಮಾಡಕ್ ಹೊಂಟಿದ್ಯವ? ಕಿತ್ತೆಸ್ದು ಕೊಡ್ಕೊಂಡು ಹೋಗಕ್ಕೆ ಇದೇನ್ ಕಾಲಿಗಂಟಿದ ಕಸ ಅನ್ಕೊಂಡಿದ್ಯಾ? ಹೆಣ್ಣಿಗೆ ಇನ್ನೊಂದು ಜೀವನೇ ಈ ತಾಳಿ. ಒಪ್ಪಿಗೆಯಿಂದ ಕಟ್ಟಿಸ್ಕೊಂಡ್ರೆ ಅಷ್ಟೇ ಇದನ್ನ ತಾಳಿ ಅನ್ನೋದವ, ಇಲ್ಲಾಂದ್ರೆ ತಾಳಿನೂ ಕಸಾನೆ. ಸ್ನೇಹ, ತಾಳಿ ಮೇಲೆ ಕೈ ಮಡಗಿದ್ಯೋ ನನ್ನ ಮೇಲೆ ಆಣೆ. ನಿನ್ ಕೊಳ್ಳಾಗಿನ ತಾಳಿನ ನೀನ್ ತೆಗಿ ಕುಡ್ದು ಅವ್ವ, ಇದು ಮೋಸದಿಂದ ಕಟ್ಟಿರೋ ತಾಳಿ. ನನ್ ಕನ್ಸೆಲ್ಲ ನುಚ್ಚು ನೂರು ಮಾಡಿ ನನ್ನ ಬಲವಂತವಾಗಿ ಇಲ್ಲಿಗೆ ಹೇಳ್ಕೊಂಡು ಬಂದಿದ್ದಾರೆ. ಇದನ್ನು ಉಳಿಸ್ಕೋಬೇಕು ಅಂತಿದ್ಯಲ್ಲ ನೀನು. ಸುಮ್ಕೆ ಬಲವಂತವಾಗಿ ಕಟ್ಟಿದ್ದು ಅಂತೆಲ್ಲ ನಾಟಕ ಮಾಡ್ಬೇಡ್ವೆ. ನಿನ್ನ ಬುದ್ಧಿ ನಂಗೆ ಚಂದಾಗಿ ಗೊತ್ತದೆ. ಅಮ್ಮರೇ, ಇದ್ರಾಗ ನನ್ನ ಮಗಳದೇನೂ ತೆಪ್ಪಿಲ್ಲ. ನಾನು ಹಾಕಿದ ಗೀಟ್ನ ದಾಟ್ದಂಗೆ ಬೆಳೆದವಳೆ. ತೆಪ್ಪಿರೋದೆಲ್ಲ ನಿಮ್ಮಲ್ಲೆಯ. ಅವ್ವ, ನಿಂಗೂ ಎಲ್ಲ ವಿಷಯ ಗೊತ್ತಿದ್ದು ನೀ ನನ್ನಿಂದ ಮುಚ್ಚಿಟ್ಟ ಅಲ್ವಾ? ನೀವ್ ಯಾರು ನನ್ನ ಹತ್ರ ನಿಜ ಹೇಳಿಲ್ಲ. ಯಾಕೆ? ಬಂಗಾರಮ್ಮನ ಮೇಲಿರೋ ಭಯನ? ಪುಟ್ಟಕ್ಕ, ನಿನ್ನ ಮಗಳಿಗೆ ಸುಮ್ಕೆ ಇರಕ್ಕೆ ಹೇಳು. ನೀವ್ ಮಾತು ತಗೊಂಡು ನಮ್ಮ ಅವ್ವನ ಸುಮ್ನೆ ಹಾಕ್ಸ್ಬೋದು, ಆದ್ರೆ ನಾನ್ ಸುಮ್ನೆ ಇರಲ್ಲ. ಸ್ನೇಹ, ಹೊಸ ಸುಮ್ಕಿರವಿ. ಅವರೇ, ನಾನು ಯಾವ್ದು ಆಗಬಾರ್ದು ಅಂದ್ಕೊಂಡಿದ್ನೋ ಅದು ಆಗೋಗದೆ. ಇದ್ರಾಗ ತೆಪ್ಪಿ ಯಾರ್ದು ಅಂತ ನಾನು ಹೆಂಗೆ ಹೇಳಿ? ಯೋನಪ್ಪ, ಯಾಕಿಂಗ್ ಮಾಡಿದೆ? ನೀನಾರ ಒಂದು ಮಾತು ನನಗೆ ಹೇಳ್ಬೋದಾಗಿತ್ತಲ್ಲ. ನೀನೇನವ್ವ ಈಗ್ಲೂ ಬೇಡ್ಕೊಳ್ಳೋ ಹಾಗೆ ಮಾತಾಡ್ತಿದ್ಯಲ್ಲ? ನಿಮ್ ಮನೇಲಿ ಯಾರಿಗೂ ನೇರವಾಗಿ ಎದುರಿಸೋ ಧೈರ್ಯ ಇಲ್ಲ ಅನ್ಸತ್ತೆ. ಅದಕ್ಕೆ ನನ್ನ ಹತ್ರ ಸುಳ್ಳು ಹೇಳಿ ಮೋಸ ಮಾಡಿದ್ರು. ನೀವಮ್ಮ ನಿನ್ನ ಹತ್ರ ಮಾತು ತಗೊಂಡು ನಿನ್ ಕೈ ಕಟ್ ಹಾಕಿದ್ಲು.
ನೋಡ್ತಾ ಮಾತು ತಗೊಂಡಿದ್ಯಾ? ಓ ನಿಮಗೆ ಅದೇ ಗೊತ್ತಿಲ್ವಾ? ಪುಟ್ಟಕ್ಕ ನಿನ್ ಮಗಳಿಗೆ ಸುಮ್ಕಿರ ಚೋಡು. ನಾನು ಯಾಕೆ ಸುಮ್ಮನೆ ಇರ್ಲಿ? ಸಹನಾ ಅಕ್ಕ ನನ್ನ ಹತ್ರ ಎಲ್ಲ ಹೇಳಿದಾಳೆ. ಮಗ ಪ್ರೀತಿ ಮಾಡ್ತಿರೋ ವಿಷಯ ಗೊತ್ತಾಗಿ ಅವನ ಹತ್ರ ಒಳ್ಳೆ ಹೆಸರು ತಗೊಳ್ಳೋದಕ್ಕೆ ನಮ್ಮವರ ಹತ್ರ ಮಾತು ತಗೊಂಡಿದ್ದೀರಾ? ಶಾಬಾಷ್ ಶಾಬಾಷ್. ಏನಂದ್ರೆ ನಂಜಮ್ಮ ಜೊತೆ ಸೇರ್ಕೊಂಡು ನಾನ್ ನಿಮ್ಮ ಮಗನ್ ಪ್ರಾಣ ತೆಗಿಯಕ್ ನೋಡಿದ್ನಾ? ನಾನು ಹುಬ್ಳಿಗೆ ಹೋಗುವಾಗ ಟ್ರೈನಲ್ಲಿ ನನ್ನ ಕೊಲ್ಲಕ್ಕೆ ಆಳ್ಗಳನ್ನ ಕಳಿಸಿ ನೀವೇ ಅಂತ ನಂಗೆ ಚೆನ್ನಾಗಿ ಗೊತ್ತು. ಪುಟ್ಟಕ್ಕ ನಿನ್ನ ಮಗಳ ಇನ್ನು ಒಂದೇ ಒಂದು ಮಾತಾಡಿದ್ರು ನಾನ್ ಸುಮ್ಕೆ ಇರಕ್ಕಿಲ್ಲ. ಏನ್ ಮಾಡ್ತೀರಾ? ನಿಮ್ ಸ್ವಾರ್ಥಕ್ಕೋಸ್ಕರ ಯಾರ್ ಪ್ರಾಣ ತೆಗಿಯಕ್ಕೂ ಹಿಂದೆ ಮುಂದೆ ನೋಡ್ತಾ ಇರೋಂತ ರಾಕ್ಷಸಿ ನೀವು. ಸ್ನೇಹ ಮಾತಾಡ್ಬೇಡ ಅಂತ ನಾನು ಹೇಳ್ತಾ ಇಲ್ವಾ? ಆಗಿದಾಗೋಯ್ತು. ಮುಂದೆ ಏನು ಮಾಡಬೇಕು ಅನ್ನೋದನ್ನ ಮಾತಾಡಿ ಬಗೆಹರಿಸು. ಹಸಿ ಸುಮ್ಕಿರು. ಆಗಿದಾಗೋಯ್ತು ಅಂತ ನನ್ನ ಜೀವನ ಪೂರ್ತಿ ಕಷ್ಟ ಅನುಭವಿಸಿದ್ರೆ ನೀನಿಷ್ಟು ವರ್ಷ ಕಷ್ಟಪಟ್ಟಿದ್ದಕ್ಕೆ ಏನವ ಅರ್ಥ? ನಿನ್ ಗಂಡ ಕೆಟ್ಟವನು ಅಂತ ನಿಂಗೆ ಎಷ್ಟೋ ವರ್ಷಗಳಾದ್ಮೇಲೆ ಗೊತ್ತಾಯ್ತು. ಆದ್ರೆ ನಾನು ಪ್ರೀತಿಸಿದ ಒಬ್ಬ ರೌಡಿನ. ಜನರನ್ನ ಹೆದರ್ಸಿ ಬೆದರ್ಸಿ ಹೊಡೆದು ಬಡ್ದು ಬಡ್ಡಿ ವಸೂಲಿ ಮಾಡೋ ಹೆಂಗಸಿನ ಮಗನ. ಯಾವಾಗ ಇವ್ರು ನನ್ನ ಹತ್ರ ಸುಳ್ಳು ಹೇಳಿ ಪ್ರೀತಿಸಿದಾರೆ ಅನ್ನೋ ಸತ್ಯ ಗೊತ್ತಾಯ್ತು, ಆ ಕ್ಷಣನೇ ನನ್ನ ಪ್ರೀತಿ ಸತ್ತು ಹೋಯ್ತು. ಸ್ನೇಹ 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 ಏನಾಯ್ತು ಸ್ನೇಹ? ನಿಂತ್ಕೋ. ಪುಟ್ಟಕ್ಕ ಯೋನ್ ಅನ್ಕೊಂಡಾಳೆ ನಿನ್ ಮಗಳು.
ಅವಳ ಜೀವನನ ನಾವೇ ಹಾಳು ಮಾಡ್ಬಿಟ್ವಿ ಅನ್ನೋ ಮಾತಾಡ್ಬಿಟ್ಟು ಹೋಯ್ತವಳೆ. ಹೊಸಿ ಬುದ್ಧಿ ಹೇಳೋಳ್ಗೆ. ತಾಳಿ ಬ್ಯಾಡ ಅಂತ ಅವಳೆ ಕಿತ್ತೆಸೆಕ್ ಹೊಂಟವಳೆ. ನೀನ್ ಯಾಕೆ ತಡ್ದೆ ಪುಟ್ಟಕ್ಕ? ಅವಳ ಮನ್ಸ್ನಾಗೆ ನಾನು ಈ ಮದ್ವೆನ ಒಪ್ಕೊಂಡ್ಬಿಡ್ತೀನಿ ಅಂತ ಅನ್ಕೊಂಡವಳೆ. ಅದೇ ಜನ್ಮದಾಗ ಆಗಕ್ಕಿಲ್ಲ. ಯಾಕಾಗಕ್ಕಿಲ್ಲ ಅಮ್ಮವ್ರೆ? ಏನು? ಯಾಕಾಗಕ್ಕಿಲ್ವಾ? ಯೋನು ಯೋನ್ ಕೇಳ್ತಿದ್ಯಾ ಪುಟ್ಟಕ್ಕ? ನನ್ನ ಮಗಳನ್ನ ನಿಮ್ಮ ಮಗ ಪಿರುತಿ ಮಾಡ್ತಾವ್ರೆ ಅಂತ ಗೊತ್ತಾದ ಮ್ಯಾಕೆ ಅವರಿಬ್ಬರನ್ನು ದೂರ ಮಾಡೋಕ್ಕೆ ನಾನು ಒಪ್ಕೊಂಡೆ. ಆದ್ರೀಗ ನಮ್ಮ ಕೈಯಾಗ ಏನೂ ಇಲ್ಲ. ಅವರಿಬ್ಬರು ಮದುವೆ ಆಗವ್ರೆ. ಸ್ನೇಹ ತಾಳಿನ ಕಿತ್ತೆಸೆಯಕ್ಕೆ ಹೋಗಿದ್ದು ಈ ಮದುವೆ ಒಪ್ಪಿಗೆ ಇಲ್ಲ ಅಂತ ಅಲ್ಲ ಅಮ್ಮವ್ರೆ. ಇವರು ನಿಮ್ಮ ಮಗ ಅನ್ನೋ ಸತ್ಯ ಗೊತ್ತಾಗಿದ್ರಿಂದ ವಾಪಸ್ಕೊಂಡವಳೆ. ನಿಮ್ಮ ಮಗ ಸುಳ್ಳು ಹೇಳಿದ್ದನ್ನ ಅವಳಿಗೆ ಸಹಿಸಕ್ ಆಯ್ತಾ ಇಲ್ಲ ಅಮ್ಮವ್ರೆ. ಅವಳು ಯೋನ್ ಅನ್ಕೋತಾಳೆ ಅನ್ನೋದು ನನಗೆ ಬೇಕಾಗಿಲ್ಲ ಪುಟ್ಟಕ್ಕ. ಈ ಮದುವೆ ಸಲ್ಲದ್ದು. ತೆಪ್ಪು ಅಮ್ಮವ್ರೆ, ನೀವು ಹಿಂಗೆ ಮಾತಾಡ್ತಾ ಇರೋದು ತೆಪ್ಪು. ಸಲ್ಲೋ ಮದುವೆ, ಸಲ್ಲದೆ ಇರೋ ಮದುವೆ ಅಂತ ಬೇರೆ ಇರ್ತದ ಅಮ್ಮವ್ರೆ? ಹೇಳಿ, ಹುಡುಗ ಹುಡುಗಿ ಪಿರುತಿ ಮಾಡವ್ರೆ. ಈಗೇನೋ ಮನಸ್ತಾಪ ಇರ್ಬೋದು, ಆದರೆ ಮದುವೆನೇ ಒಪ್ಕೊಳ್ಳೋಕ್ಕಿಲ್ಲ ಅಂತ ನೀವು ಹೇಳೋದು ತೆಪ್ಪಾಯ್ತದೆ ಅಮ್ಮವ್ರೆ. ಯೋನ್ ಪುಟ್ಟಕ್ಕ, ನನ್ನ ಮಾತಿಗೆ ತಿರುಗಿ ಮಾತಾಡ್ತಿದ್ಯಾ? ನ್ಯಾಯ ಹೇಳ್ತೀವ್ನಿ ಆಟಯ್ಯ. ನನಗ್ ಯಾರು ನ್ಯಾಯ ಹೇಳೋದ್ ಬೇಕಾಗಿಲ್ಲ ಪುಟ್ಟಕ್ಕ. ನನ್ನ ಮನೆಗೆ ನನ್ನ ಮಗನ್ಗೆ ಯಾವ್ದು ಒಳ್ಳೇದು ಅನ್ನೋದು ನನಗ್ ಚಂದಕ್ ಗೊತ್ತೈತೆ. ಅಮ್ಮವ್ರೆ, ತೆಪ್ಪು ತಿಳ್ಕೋಬೇಡಿ. ನನ್ನ ಮಗಳು ಪರೀಕ್ಷೆ ಬರೆಯಕ್ಕೆ ಹೊಂಟಿದ್ಲು. ಆದರೆ ಅಲ್ಲಿ ಹೋಗೋಕೆ ಬಿಡದೆ ಒತ್ತಾಯದಿಂದ ಇಲ್ಲಿ ಕರ್ಕೊಂಬಂದಿದ್ದು ನಿಮ್ಮ ಮಗನಯ್ಯ. ನನ್ನ ಮಗಳಿಗೆ ಕೋಪ ಮಾಡ್ಕೊಳಕ್ಕೆ ಎಲ್ಲ ಅಧಿಕಾರ ಐತೆ. ನಾನಿಷ್ಟು ಶಾಂತವಾಗಿ ನಿಮ್ಮ ತಾವು ಮಾತಾಡ್ತಿದ್ದೀನಿ ಅಂದರೆ ಅದು ನಿಮ್ಮ ಮ್ಯಾಗ ನನಗಿರೋ ಗೌರವನೇ ಹೊರ್ತು ನಮ್ಮ ಕಡೆಯಿಂದ ಏನೋ ತೆಪ್ಪಾಗೈತೆ ಅನ್ನೋ ಕಾರಣಕ್ಕಲ್ಲ. ಅಂದ್ರೆ ನಿನ್ನ ಮಗಳು ಏನು ತಪ್ಪು ಮಾಡಿಲ್ಲ ಅಂತ ಹೇಳ್ತಿದ್ಯಾ ಪುಟ್ಟಕ್ಕ? ಆ ನಂಜವನ್ ಜೊತೆಯಾಗಿ ಸೇರ್ಕೊಂಡು ನಿನ್ ಮಗಳು ನನ್ನ ಮಗನ ಜೀವನ ಹಾಳು ಮಾಡಕ್ ಮಾಡಿಲ್ಲ ಅಂತ ಹೇಳ್ತಿದ್ಯಾ ಪುಟ್ಟಕ್ಕ? ಹೌದು. ನನ್ನ ಮಗಳಿಂದ ಏನು ತೆಪ್ಪಾಗಿಲ್ಲ ಅಮ್ಮವ್ರೆ. ತೆಪ್ಪಾಗಿರೋದು ನಮ್ಮಿಂದನೆಯ, ನಮ್ಮಿಬ್ರಿಂದನೆಯ.
ಒಬ್ಬರನ್ನೊಬ್ಬರು ಪಿರುತಿ ಮಾಡ್ತಾವ್ರೆ ಅಂದಾಗ್ಲೇ ಅವರಿಬ್ಬರು ನಾವು ಒಂದ್ ಮಾಡ್ಬೇಕಾಯ್ತು. ತಪ್ಪು ನಮ್ದೆಯ. ಓ, ನೀನ್ ಮಾತಾಡ್ತಿರೋದನ್ನ ನೋಡಿದ್ರೆ ನಂಜವನ್ ಕುತಂತ್ರದಾಗೆ ನೀನು ಭಾಗಿಯಾಗಿರಂಗೈತೆ. ನಿನ್ ಮಗಳು ನನ್ನ ಮನೆಗೆ ಸ್ವಾಸಿಯಾಗಿ ಬರ್ಬೇಕು ಅನ್ನೋ ಆಸೆನ ನೀನು ಮಡಿಕೊಂಡಿದ್ಯೋ? ನೀನ್ ಹಿಂಗ್ ಮಾತಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ ಪುಟ್ಟಕ್ಕ. ನೀವು ನನ್ನ ತಪ್ಪು ತಿಳ್ಕೊಂಡ್ರು ಪರವಾಗಿಲ್ಲ ಅಮ್ಮರೇ. ನಿಮ್ಮ ಮಗಳಿಗೆ ಅನ್ಯಾಯ ಆದಂಗೆ ನನ್ನ ಮಗಳಿಗೂ ಆಗಾಕೆ ನಾನು ಬಿಡಕ್ಕಿಲ್ಲ. ನಂಜಮ್ಮನ ಮಾತು ಕೇಳ್ಕೊಂಡು ನಾನು ಇಲ್ಲಿಗೆ ಬಂದಿಲ್ಲ. ಯಾರ ಮಾತು ಕೇಳ್ಕೊಂಡು ನಿಮ್ಮ ತವ ನಂಟು ಬೆಳೆಸಿಲ್ಲ. ನಿಮ್ಮ ಜೊತೆ ನನಗೆ ಯಾವ ಸ್ವಾರ್ಥನೂ ಇಲ್ಲ ಅಮ್ಮವ್ರೆ. ನಿಮ್ಮ ಮಗ ನನ್ನ ಮಗಳನ್ನ ಮನ್ಸಾರೆ ಪಿರುತಿ ಮಾಡಿ ತಾಳಿ ಕಟ್ಟವ್ರೆ. ಅವ್ರನ್ನ ನಾನು ಅಳಿಯ ಅಂತ ಒಪ್ಕೊಂಡಿದ್ದೀನಿ. ಅದು ನನ್ನ ಕರ್ತವ್ಯ. ನನ್ನ ಮಗಳನ್ನು ನೀವು ಸೊಸೆ ಅಂತ ಒಪ್ಕೊಳ್ಳೋದು ನಿಮ್ಮ ಕರ್ತವ್ಯ. ಸಾಧ್ಯನೇ ಇಲ್ಲ. ನಿನ್ನ ಮಗಳನ್ನ ನನ್ನ ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಪಕ್ಕಿಲ್ಲ. ಸ್ನೇಹ ನಿಮ್ಮ ಮನೆ ಸೊಸೆ. ಅವಳು ಈ ಮನೆಗೆ ಬಂದೇ ಬರ್ತಾಳೆ. ನಾನು ಬರೋಂಗ್ ಮಾಡ್ತೀನಿ ಅಮ್ಮವ್ರೆ. ಯೋನ್ ಸವಾಲ್ ಆಗ್ತಾ ಇದೆಯಾ ಪುಟ್ಟಕ್ಕ? ಇದು ಸವಾಲಲ್ಲ ಅಮ್ಮವ್ರೆ, ವಾಸ್ತವ ಹೇಳ್ತಾ ಇವ್ನಿ. ನೀವು ಅದನ್ನ ಸವಾಲ್ ಅಂದ್ಕೊಂಡ್ರೆ ನಾನು ಅದಕ್ಕೂ ತಯಾರಿವ್ನಿ. ಸ್ನೇಹನ ನಿಮ್ಮ ಮನೆಗೆ ನೀವು ಕರ್ಕೊಂಬರೋ ಜವಾಬ್ದಾರಿ ನಿಮ್ದಪ್ಪ. ನಾನು ಅವಳನ್ನ ಒಪ್ಪಿಸ್ತೀನಿ. ಕರ್ಕೊಂಬರ್ತೀರಲ್ವಾ? ಕಂಟಿ ನೋಡಿ, ರಾಧಾ ನಿನ್ನೆ ನಂಬ್ಕೊಂಡು ಬಂದ್ಬಿಟ್ಟವಳೆ. ನಾನು ನಿಮ್ಮ ಅತ್ತೆಗೆ ಮಾತು ಕೊಟ್ಟಿವ್ನಿ. ಯಾವಳಿಗೋ 3 ಗಂಟೆ ಹಾಕಿದ ಕೂಡ್ಲೆ ಅದು ಲಗ್ನ ಅಂತ ಅನ್ನಿಸ್ಕೊಳಕ್ಕಿಲ್ಲ. ನೀನೇ ಯೋಚನೆ ಮಾಡು. ನಮ್ಮ ಮನೆನ ಹಾಳು ಮಾಡ್ಬೇಕು ಅಂತಿರೋ ಆ ಹುಡುಗಿನ ಕರ್ಕೊಂಬತ್ತೀಯೋ, ಇಲ್ಲ ನಮ್ಮ ಮನೆನ ಬೆಳಗ್ಬೇಕು ಅಂತ ಬಂದಿರೋ ರಾಧನ್ ಮದುವೆ ಆಯ್ತೀಯೋ? ತೀರ್ಮಾನ ನೀನೇ ಮಾಡು ಕಂಟಿ. ನಿನಗೆ ನಿನ್ನವ್ವ ಮುಖ್ಯನಾ ಇಲ್ಲ ಆ ಹುಡುಗಿ ಮುಖ್ಯನಾ?